ಈಗ ಎಲ್ಲರೂ ಮಾಡಬಹುದಾ ಅಂತ ಕೇಳಿದ್ರೆ ಯಾರು ಮಾಡಬಾರ್ದು ಅಂತೇನು ಇರೋದಿಲ್ಲ. ಯಾಕಂದ್ರೆ ಭಕ್ತಿಯಿಂದ ಯಾವುದನ್ನ ಮಾಡಿದ್ರು ಕೂಡ ಸ್ವೀಕೃತ ಅಂತ ಹೇಳ್ತೇವೆ. ಅಂತಹ ಉತ್ತಮವಾದ ಮಂತ್ರವನ್ನು ಕೊಡಬೇಕು ಅಂದ್ರೆ ಇವನ್ ಯೋಗ್ಯತಾ ಪರೀಕ್ಷೆ ಆಗಿರ್ಬೇಕೋ ಬೇಡವೋ? ಪಾರಾಯಣಗಳು ಎಲ್ಲವೂ ಕೂಡ ನಡೀತಾ ಇದೆ. ಸೊ ಇದನ್ನ ಪಾರಾಯಣ ಮಾಡಬೇಕು ಅಂತಂದ್ರೆ ಸಹಜವಾಗಿ ಗುರುಮುಖೇನ ಒಂದಷ್ಟು ಉಪದೇಶಗಳಾಗಬೇಕು. ಆದ್ರೆ ಉಪಾಸನೆಯನ್ನ ಮಾಡಬೇಕಾ? ಸರಿಯಾದ ಗುರು ಪರಂಪರೆಯನ್ನ ಆಶ್ರಯಿಸಿ ಇರಬೇಕು. ಈ ದುರ್ಗಾ ಸಪ್ತಶತಿ ನಿವಾರಣ ಮಂತ್ರಗಳ ಏನು ಅನುಷ್ಠಾನಗಳನ್ನ ಮಾಡಬಹುದಾ ಹೆಣ್ಮಕ್ಳು ಅಂತ? ಇತಿಹಾಸದಲ್ಲಿ ಮಾಡಿದವರು ಇದ್ದಾರೆ, ಆದರೆ ಅವರನ್ನ ಹೇಳಿದ್ನಲ್ಲ ಇದಕ್ಕೆ ಮೊದಲು, ಅವರ ಪರಿಸ್ಥಿತಿಗಳು ಬೇರೆ ಇತ್ತು. ಸಪ್ತಶತಿ ಪಾರಾಯಣ ಇರಬಹುದು, ಈ ತರಹದ ವಿಶೇಷವಾಗಿರ್ತಕ್ಕಂಥ ಮಂತ್ರಗಳು, ಸಾಧನೆಗಳು ಲೌಕಿಕ ಬದುಕಿಗೆ ಅಲ್ವಾ? ಹಾಗಾದ್ರೆ ಆಗತ್ತೆ, ದೇವಿಯ ಅನುಗ್ರಹದಿಂದ ಖಂಡಿತ ಅದೆಲ್ಲವೂ ಸಹ ನೆರವೇರುತ್ತೆ. ಅವಶ್ಯಕತೆ ಇದೆ, ಆದರೆ ಅದಕ್ಕಿಂತಲೂ ಅವಶ್ಯಕತೆ ಇರೋದು ಮುಕ್ತಿ ಪಡೆಯೋದು. ಈ ಸಪ್ತಶತಿ ಪಾರಾಯಣದ ಯಾವೆಲ್ಲ ಫಲಗಳು ಸಿಗುತ್ತೆ ಅಂತ? ಸರ್ವವನ್ನು ಕೊಡ್ತೀನಿ ಅಂತ ಹೇಳ್ತಾಳೆ. 1, 2, 3 ಅಂತ ಲೆಕ್ಕ ಹಾಕಿಟ್ಟಿದ್ದಿಲ್ಲ, ಎಲ್ಲದನ್ನೂ ಸಹ ನಾನು ಅನುಗ್ರಹ ಮಾಡ್ತೀನಿ. ಈ ತಂತ್ರ ಭಾಗದಲ್ಲಿ ಬಹಳ ವಿಶೇಷವಾಗಿ ಇವತ್ತಿನ ಕಾಲಘಟ್ಟದಲ್ಲಿ ತುಂಬ ಚರ್ಚಿತವಾಗಿರ್ತಕ್ಕಂತಹ ವಿಷಯ ಶ್ರೀವಿದ್ಯೆ. ಸೊ ಶ್ರೀವಿದ್ಯೆಯ ವಿಚಾರ ಅಂತ ಬಂದಾಗ ಇವತ್ತು ಬಹುತೇಕರಿಗೆ ಎಲ್ಲರಿಗೂ ಕೂಡ ಇದನ್ನ ಅನುಷ್ಠಾನ ಉಪಾಸನೆ ಮಾಡೋದಕ್ಕೊಂದಷ್ಟು ಮಾರ್ಗಗಳು ಸಿಗ್ತಾ ಇದೆ, ಎಲ್ಲವೂ ಇದೆ. ಅದನ್ನ ನಾನು ಕೇಳೋದು, ಶ್ರೀವಿದ್ಯೆಗೆ ಇರುವಂತಹ ನಿಜವಾದ ನಿಯಮಗಳೇನು, ಇದನ್ನ ಮಾಡೋದಕ್ಕೆ ಯಾರಿಗೆಲ್ಲ ಅರ್ಹತೆ ಇದೆ ಅಂತ. ಈಗ ಎಲ್ಲರೂ ಮಾಡಬಹುದಾ ಅಂತ ಕೇಳಿದ್ರೆ ಯಾರು ಮಾಡಬಾರ್ದು ಅಂತೇನು ಇರೋದಿಲ್ಲ. ಯಾಕಂದ್ರೆ ಭಕ್ತಿಯಿಂದ ಯಾವುದನ್ನ ಮಾಡಿದ್ರು ಕೂಡ ಸ್ವೀಕೃತ ಅಂತ ಹೇಳ್ತೇವೆ. ಆದ್ರೆ ಇದು ಎಲ್ಲೋ ಒಂದ್ ಕಡೆ ಶ್ರೀವಿದ್ಯೆ ತಂತ್ರದ ಭಾಗ ಆಗಿರುವ ಕಾರಣಕ್ಕೆ ಒಂದಷ್ಟು ಅರ್ಹತೆಗಳ ಅವಶ್ಯಕತೆ ಖಂಡಿತ ಇದೆಯಾ? ನಿಯಮಗಳ ಅವಶ್ಯಕತೆ ಖಂಡಿತ ಇದೆ. ಅದು ಯಾವುದೇ ಆಗಲಿ, ಯಾವುದೇ ಒಂದು ವಿದ್ಯೆಯನ್ನು ಒಬ್ಬ ಗುರು ಶಿಷ್ಯನಿಗೆ ಕೊಡಬೇಕಾದ್ರೆ ಅವನ ಯೋಗ್ಯತಾ ಪರೀಕ್ಷೆಯನ್ನು ಮಾಡೇ ಕೊಡೋದಲ್ವಾ. ಈಗ ನೋಡಿ, ಶ್ರೀವಿದ್ಯೆಗೆ ಮತ್ತೊಂದು ಹೆಸರು ಅಂತ ಗೊತ್ತಾ? ಸಪ್ತಕೋಟಿ ಮಹಾಮಂತ್ರ ರಾಜ ಅಂತ. ಸಪ್ತಕೋಟಿ ಮಹಾಮಂತ್ರಗಳು, ಅದಕ್ಕೆ ರಾಜ. ಅಂತಹ ಉತ್ತಮವಾದ ಮಂತ್ರವನ್ನು ಕೊಡಬೇಕು ಅಂದ್ರೆ ಇವನ್ ಯೋಗ್ಯತಾ ಪರೀಕ್ಷೆ ಆಗಿರ್ಬೇಕೋ ಬೇಡವೋ? ಅದು ಯಾವ ಮಟ್ಟದಲ್ಲಿ ಆಗಿರ್ಬೇಕು ಅಲ್ವಾ? ಸುಮ್ಮನೆ ನಾವು ದಿನನಿತ್ಯದ ದೈನಂದಿನ ಕೆಲಸ ಮಾಡ್ಕೊಂಡು ಏನೋ ಓಡಾಡ್ಕೊಂಡಿರೋನಿಗೆ ಅದು ಲಭಿಸ್ತಾ ಇದೆ ಅನ್ನೋದಾದ್ರೆ ಅವನ ಯೋಗ್ಯತಾ ಪರೀಕ್ಷೆ ಸರಿಯಾಗಿ ಆಗಿದ್ದಿಲ್ಲ ಅಂತಲ್ವಾ? ನಿಜವಾಗ್ಲೂ ಆ ಉತ್ಕಟತೆ ಇರಬೇಕು, ಆ ಉಪಾಸನೆಯ ಬಗ್ಗೆ, ಆ ದೇವಿಯ ಬಗ್ಗೆ. ನಾನು ಅದನ್ನು ಪಡಿಬೇಕು, ಅದರಿಂದ ನಾನು ಮುಕ್ತನಾಗಬೇಕು, ಅದರ ಸಹಾಯದಿಂದ ನಾನು ಮುಕ್ತನಾಗಬೇಕು, ಆ ಉಪಾಸನೆಯನ್ನು ಮಾಡಬೇಕು. ಯಾವ ಮಾತ್ರ ಸ್ವರೂಪದಲ್ಲಿ ದೇವಿಯನ್ನು ಕಾಣ್ತಿರ್ತಾನಲ್ಲ, ತನ್ಮಯನಾಗ್ತಾನಲ್ಲ, ಆ ಮಂತ್ರೋಚ್ಚಾರಣೆಯನ್ನು ಮಾಡ್ತಿರ್ಬೇಕಾದ್ರೆ ಅದು ಅಷ್ಟೋ ಭಾವ ಅವನಲ್ಲಿದ್ದರೆ ಮಾತ್ರ ಅದು ಸರಿಯಾಗಿ ಯೋಗ್ಯ ಅಂತ ಅನ್ನಿಸ್ಕೊಳ್ಳಿಕ್ಕಾಗುತ್ತೆ. ಇಲ್ಲ ಅಂತಂದರೆ ಗುರು ಅವನನ್ನು ಸ್ವೀಕಾರ ಮಾಡೋದೇ ಇಲ್ಲ. ಯಾಕೆಂದರೆ ಗುರುವಿಗೂ ಗೊತ್ತು ತಾನು ಅದೇ ಜಾಗದಿಂದ ಬಂದವರು. ಹಾಗಾಗಿ ಆ ಅನುಭವಗಳು ಹೌದು ಇದಾಗುತ್ತೆ ಅಂತ. ಈಗ ಈ ದೇವಿಯ ವಿಚಾರ ಅಂತ ಬಂದಾಗ, ದೇವಿಯ ಆರಾಧನೆ ಅಂತ ಬಂದಾಗ ಇತ್ತೀಚೆಗೆ ಬಹಳ ಪ್ರಚಲಿತದಲ್ಲಿರುವಂತಹದ್ದು ದುರ್ಗಾ ಸಪ್ತಶತಿ. ಸೊ ಈ ದುರ್ಗಾ ಸಪ್ತಶತಿಯ ಪಾರಾಯಣ ಅಂತ ಬಂದಾಗ ಒಂದಷ್ಟು ನಿಯಮಗಳಿರುತ್ತೆ. ಏನಿದು ದುರ್ಗಾ ಸಪ್ತಶತಿ? ಈ ಪಾರಾಯಣಕ್ಕಿರುವ ನಿಯಮಗಳೇನು ಅಂತ? ಇದು ಪಾರಾಯಣ ಆಗಿದ್ದು ಆಮೇಲಿನ ವಿಷಯ. ಆದರೆ ದುರ್ಗಾ ಸಪ್ತಶತಿ ಎಲ್ಲಿಂದು ಅನ್ನೋದು ತಿಳ್ಕೊಬೇಕು ನಮಗೆ. ಇದು ವ್ಯಾಸ ಭಗವಾನರು ಬರೆದಂತಹ 18 ಅಷ್ಟಾದಶ ಮಹಾಪುರಾಣಗಳಲ್ಲಿರುವ ಮಾರ್ಕಂಡೇಯ ಪುರಾಣದಲ್ಲಿ ಬರುತ್ತೆ. ಮಾರ್ಕಂಡೇಯ ಮಹರ್ಷಿಗಳು ಹೇಳಿದಂತಹ ವಿಚಾರ. ಇದರಲ್ಲಿ 13 ಅಧ್ಯಾಯಗಳು. ನಾವು ಹೆಸರಲ್ಲೇ ಹೇಳ್ತೇವೆ ದುರ್ಗಾ ಸಪ್ತಶತಿ. ಸಪ್ತ ಅಂದರೆ 7, ಶತಿ ಅಂದರೆ 100 ಶತ. 700 ಅಂತ 700 ಮಂತ್ರಗಳಿದೆ. ಯಾರ ಸಂಬಂಧದ್ದು? ದುರ್ಗೆಯ ಸಂಬಂಧದ್ದು. ಆದ್ರಿಂದ ಅದು ದುರ್ಗಾ ಸಪ್ತಶತಿ. ಆ ದುರ್ಗೆಗೆ ಮತ್ತೊಂದು ಹೆಸರು ಚಂಡಿ ಅಂತ, ಆದ್ರಿಂದ ಅದನ್ನು ಚಂಡಿ ಅಂತಲೂ ಕರೀತಾರೆ. ಪಾರಾಯಣ ಮಾಡೋದ್ರಿಂದ ಚಂಡಿ ಪಾರಾಯಣ, ದುರ್ಗಾ ಸಪ್ತಶತಿ ಪಾರಾಯಣ ಅಂತ ಹೇಳಿ ಮಾತು ಬಂತದು. ಆ ಶಬ್ದ ಪ್ರಯೋಗ ಆಯ್ತು ಅದ್ರ ಮೇಲೆ. 13 ಅಧ್ಯಾಯಗಳು 3 ಭಾಗಗಳಾಗಿ ಮಾಡಿದ್ದಾರೆ. 13 ಅಧ್ಯಾಯವನ್ನು ಒಂದು ಪ್ರಥಮ ಚರಿತ್ರ, ಮಧ್ಯಮ ಚರಿತ್ರ ಮತ್ತು ಉತ್ತಮ ಚರಿತ್ರ ಅಂತ. 3ಕ್ಕೂ ಸಹ ತ್ರಿಗುಣಾತ್ಮಕರಾದಂತಹ ದೇವಿಯರನ್ನು ಅಧಿಷ್ಠಾತ್ರ ದೇವತೆಗಳಾಗಿ ಹೇಳಿದ್ದಾರೆ ಶಾಸ್ತ್ರಗಳಲ್ಲಿ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ. ಪ್ರಥಮ ಚರಿತ್ರೆಗೆ ಮಹಾಕಾಳಿ, ಮಧ್ಯಮ ಚರಿತ್ರೆಗೆ ಮಹಾಲಕ್ಷ್ಮಿ, ಉತ್ತಮ ಚರಿತ್ರೆಯಲ್ಲಿ ಮಹಾಸರಸ್ವತಿ ರೂಪದಲ್ಲಿ ದೇವಿಯನ್ನು ಆರಾಧನೆ ಮಾಡುವುದು. ಈ 3 ತ್ರಿಶಕ್ತಿಗಳೆಲ್ಲ ಇದೆಯಲ್ಲ, ಅವರ ಮೇಲನ ಅಂದರೆ ಒಂದಾದರೆ ಯಾವ ರೂಪ ಇದೆಯೋ
ಅದು ಚಂಡಿ, ಅದು ದುರ್ಗಾ ಅಂತ ನಮಗೆ ಬರುತ್ತೆ. ಅದೇ ದುರ್ಗಾ ಸಪ್ತಶತಿಯಲ್ಲೇ ಬರುತ್ತೆ. ಹಾ 2ನೇ ಅಧ್ಯಾಯದಲ್ಲಿ ಆ ದೇವಿ ಹೇಗೆ ಹುಟ್ಟಿದ್ಲು, ಹೇಗಾದ್ಲು ಆಯ್ತು. ಅಂತ ಹೇಳ್ತಾ ಬಂದಾಗ ಯಾವ ದೇವರುಗಳಿದ್ದಾರೋ ಅವರ ಶರೀರಗಳಿಂದ ಒಂದು ಉತ್ತಮವಾದ ಮಹತ್ತರವಾದ ತೇಜಸ್ಸು ಹೊರಬಂತು. ಅದೆಲ್ಲವೂ ಸಹ ಒಂದಾಯಿತು, ಒಂದಾಗಿ ದೊಡ್ಡ ಪರ್ವತಾಕಾರ ಜ್ಯೋತಿ ಆಯಿತು. ಅದರಲ್ಲಿಂದ ಒಂದು ಸ್ತ್ರೀ ರೂಪ ಹೊರಬಂತು ಅಂತ ಹೇಳ್ತಾರೆ. ಅಂದರೆ ನಾವು ಸರಿಯಾಗಿ ಯೋಚನೆ ಮಾಡಬೇಕು. ಎಲ್ಲ ದೇವತೆಗಳ ಶರೀರದಿಂದ ಬಂದಂತಹ ತೇಜಸ್ಸು ಅಂದರೆ ಎಲ್ಲ ದೇವತೆಗಳಲ್ಲಿರುವಂತಹ ಒಂದು ಶಕ್ತಿ ತೇಜಸ್ಸು. ಅಂದರೆ ಆ ದೇವತೆಗಳಲ್ಲಿರುವಂತಹ ಶಕ್ತಿ ಇವಳೆ ಹಂಚಿ ಹೋಗಿದ್ದು ಒಂದಾಯಿತು ಅಂತ ಎಲ್ಲರೂ ಸೇರಿ ಆದದ್ದು. ಅದು ದುರ್ಗಾ ಸಪ್ತಶತಿಯಲ್ಲಿ ಬರುವಂತಹ ಕತೆ. ಮಹಿಷಾಸುರನ ಸಂಹಾರ ಮಾಡಲಿಕ್ಕೆ ಹೋದಾಗ ದೇವಿ ಹೀಗೆ ಆವಿರ್ಭವಿಸಿದ್ಲು ಅಂತ ಸುಮೇಧ ಮಹಾಮುನಿ ಸುರತ ಸಮಾಧಿಗಳಿಗೆ ಹೇಳ್ತಾನೆ. ಸೊ ಹೀಗೆ ದೇವಿಯ ಆವಿರ್ಭಾವ ಆಗುತ್ತೆ. ಆವಿರ್ಭಾವ ಆಗಿ ದೇವಿ ಮತ್ತು ಮಹಿಷಾಸುರ ಮುನಿಯ ಎಲ್ಲ ರಾಕ್ಷಸರ ಶುಂಭ ನಿಶುಂಭ ಧೂಮ್ರ ಇವರೆಲ್ಲರನ್ನು ಸಹ ನಾಶ ಮಾಡ್ತಾ ಬರ್ತಾಳೆ. ಅದು 13 ಅಧ್ಯಾಯಗಳಲ್ಲಿ 10 ಅಧ್ಯಾಯದವರೆಗೂ ದೇವಿಯ ಈ ವೀರೋಚಿತ ಗಾಥೆಗಳೇ ಹೆಚ್ಚು. 11ನೇ ಅಧ್ಯಾಯದಲ್ಲಿ ನಾರಾಯಣಿ ಸ್ತುತಿ ಅಂತ ಇದೆ. ಪ್ರಸಿದ್ಧ ಮಂತ್ರ ಸರ್ವಮಂಗಳ ಮಾಂಗಲ್ಯ ಮಂತ್ರ. ಸೊ ಅದರಲ್ಲಿ ಬರುತ್ತೆ. 12ನೇ ಅಧ್ಯಾಯದಲ್ಲಿ ದೇವಿ ಮಾತಾಡ್ತಾಳೆ. ದೇವಿ ಅಂತ ಏನು ಅಂದರೆ ಈ ಸಪ್ತಶತಿಯನ್ನು ಓದ್ದವರಿಗೆ ಏನೆಲ್ಲ ಆಗುತ್ತೆ, ಯಾವ ಸಂದರ್ಭದಲ್ಲಿ ಇದನ್ನು ಮಾಡಬೇಕು, ಯಾವ ಕಾರಣಕ್ಕೆ ಮಾಡಬಹುದು, ಯಾವ ರೀತಿ ಮಾಡಬೇಕು, ನಾನು ಯಾವ ರೀತಿ ಅನುಗ್ರಹಪೂರ್ವಕವಾಗಿ ಇರ್ತೀನಿ ಅವರಿಗೆ ಅನ್ನೋ ಅಷ್ಟು ವಿಚಾರವನ್ನು ದೇವಿ ಹೇಳ್ತಾಳೆ. 13ನೇ ಅಧ್ಯಾಯದಲ್ಲಿ ಈ ಮೊದಲನೇ ಅಧ್ಯಾಯದಲ್ಲಿ ಸುಮೇಧ ಮಹರ್ಷಿ ಅಂತ ಇರ್ತಾರೆ. ಅವರಿಂದ ಕತೆ ಕೇಳ್ತಾರೆ. ಸುರಥ ಅನ್ನುವ ರಾಜ, ಸಮಾಧಿ ಅನ್ನುವಂತಹ ಒಬ್ಬ ವ್ಯಾಪಾರಿ ವೈಶ್ಯ. ಅವರಿಗೆ ದೇವಿ ಮೋಕ್ಷವನ್ನು ಕೊಡ್ತಾಳೆ, ಮುಕ್ತಿಯನ್ನು ಕೊಡ್ತಾಳೆ. ಅವನಿಗೆ ರಾಜ್ಯವನ್ನು ಕೊಡ್ತಾಳೆ ಸುರಥನಿಗೆ. ಆಮೇಲೆ ಅವನು ಮನ್ವಂತರಾಧಿಪತಿ ಮನು ಆಗು ಅಂತ ಹೇಳಿ ಅವನಿಗೆ ಆಶೀರ್ವಾದ ಮಾಡ್ತಾಳೆ, ಅನುಗ್ರಹ ಮಾಡ್ತಾಳೆ. ಸೊ ಇದಿಷ್ಟು ಒಟ್ಟಾರೆ 13 ಅಧ್ಯಾಯಗಳು ಸೇರಿ ದುರ್ಗಾ ಸಪ್ತಶತಿ. ಇದರ ಪಾರಾಯಣ, ಉಪಾಸನೆ ಅದಕ್ಕೊಂದಷ್ಟು ಮಾರ್ಗಗಳಿದೆ. ಕಾತ್ಯಾಯಿನಿ ತಂತ್ರ ಮತ್ತು ಬೇರೆ ಬೇರೆ ತಂತ್ರಗಳಲ್ಲೆಲ್ಲೂ ಸಹ ಹೇಗೆ ಮಾಡಬೇಕು ಅಂತ ಅದನ್ನೇ ಎಲ್ಲರೂ ಸಹ ರೂಢಿಯಲ್ಲಿ ಇಟ್ಕೊಂಡಿದ್ದಾರೆ. ಅದು ಹಾಗೆ ನಡ್ಕೊಂಡು ಹೋಗ್ತಿದೆ. ಕೆಲವು ಪ್ರಾಂತೀಯ ಭೇದಗಳಿದೆ. ಉತ್ತರ ಭಾರತದಲ್ಲಿ ಒಂದು ರೀತಿ, ದಕ್ಷಿಣದಲ್ಲಿ ಮತ್ತು ಈ ಮಂಗಳೂರು ಒಂದಷ್ಟು ಪ್ರಾಂತ್ಯದಲ್ಲಿ, ಮತ್ತು ತಮಿಳುನಾಡು ಪ್ರಾಂತ್ಯಗಳಲ್ಲಿ, ಬೆಂಗಾಲ್ ಪ್ರಾಂತ್ಯದಲ್ಲಿ ಎಲ್ಲವೂ ಸಹ, ಆಮೇಲೆ ಕಾಶ್ಮೀರದಲ್ಲಿ ಪ್ರಾಂತೀಯ ಭೇದಗಳಿದೆ. ಅಂದರೆ ಪಾರಾಯಣ ಮಾಡುವ ರೀತಿಯಲ್ಲಿ. ಆದರೆ ಒಟ್ಟು ಕತೆ ಇಷ್ಟೇ ಅಂತ. ಇದಕ್ಕೆ ನಿಯಮಗಳೇನು? ಈಗ ದುರ್ಗಾ ಸಪ್ತಶತಿ ಅಂತ ಬಂದಾಗ ಬಹಳ ಮಂದಿ ಈಗ ಆನ್ಲೈನ್ ಪಾರಾಯಣಗಳು ಎಲ್ಲವೂ ಕೂಡ ನಡೀತಾ ಇದೆ. ಸೊ ಇದನ್ನ ಪಾರಾಯಣ ಮಾಡಬೇಕು ಅಂತಂದ್ರೆ ಸಹಜವಾಗಿ ಗುರುಮುಖೇನ ಒಂದಷ್ಟು ಉಪದೇಶಗಳಾಗಬೇಕು, ಅದು ಸಹಜವಾಗಿರುವಂತ. ಅದು ಬಿಟ್ಟು ಅದರಿಂದ ಆಚೆಗೆ ಏನೇನು ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೆ ನೋಡಿ. ಇದನ್ನ ಬರಿಯ ಸ್ತೋತ್ರವಾಗಿ ಪಾರಾಯಣ ಮಾಡಿದ್ರೆ ಯಾವುದೇ ಅಡ್ಡಿ ಇಲ್ಲ. ಆದರೆ ಉಪಾಸನಾ ಪೂರ್ವಕವಾಗಿ ಮಾಡಬೇಕು ಅಂದಾಗ ಮಾತ್ರ ನಿಯಮ ನಿಷ್ಠೆ ಏನು ಹೇಗಿರಬೇಕು ಅನ್ನೋದೆಲ್ಲವೂ ಸಹ ಬೇಕಾಗುತ್ತೆ. ನೀವು ಹೇಳಿದಂಗೆ ಗುರುಮುಖೇನ ಬರಬೇಕು. ಗುರುವಿನ ಆದೇಶದಂತೆ ಗುರು ಪರಂಪರೆ ಇರುತ್ತೆ. ಆ ಪರಂಪರೆಯಲ್ಲಿ ಯಾವ ರೀತಿ ನಡ್ಕೊಂಡ್ ಬಂದಿದೆ ಈ ಕ್ರಮ ಅನ್ನೋದನ್ನ ತಿಳ್ಕೊಬೇಕು ಮೊದಲು. ನಾ ಹೇಳಿದೆ ಪ್ರಾಂತೀಯ ಭೇದಗಳಿದೆ ಅಂತ ಹೇಳಿ ಅಂತ. ಆ ಪ್ರಾಂತೀಯ ಭೇದಗಳಲ್ಲೇನೆ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಇವಾಗ ಉದಾಹರಣೆಗೆ ಉತ್ತರ ಭಾರತದಲ್ಲಿ ಸಿದ್ಧಕುಂಜಿಕಾ ಸ್ತೋತ್ರ ಅಂತ ಇದೆ. ಆ ಸಿದ್ಧಕುಂಜಿಕಾ ಸ್ತೋತ್ರ ಪಾರಾಯಣವನ್ನು ಮೊದಲೇ ಮಾಡಿಬಿಡ್ತಾರೆ. ಯಾಕೆ ಅಂದರೆ ಆ ಸಿದ್ಧಕುಂಜಿಕಾ ಸ್ತೋತ್ರದಲ್ಲಿ ಹೇಳ್ತಾರೆ, ಸಿದ್ಧಕುಂಜಿಕಾ ಸ್ತೋತ್ರವನ್ನು ಹೇಳದಿದ್ರೆ ಸಪ್ತಶತಿಯ ಪಾರಾಯಣ ಫಲ ಸಿಗೋದಿಲ್ಲ ಅಂತ ಒಂದು. ಮತ್ತೆ ಇನ್ನೊಂದಿದೆ ದುರ್ಗಾ ಸಪ್ತಶ್ಲೋಕಿ ಅಂತ. ದುರ್ಗಾ ಸಪ್ತಶತಿಯ 700 ಮಂತ್ರದ ತೆಗೆದಂತಹ 7 ಶ್ಲೋಕಗಳು. ಉತ್ತರ ಭಾರತದಲ್ಲಿ ಅವ 7 ಶ್ಲೋಕಗಳನ್ನು ಮೊದಲು ಹೇಳ್ತಾರೆ. ಅದೇ ನಮ್ಮ ದಕ್ಷಿಣ ಭಾರತಕ್ಕೆ ಬಂದ್ರೆ ಈ ಎರಡೂ ಇಲ್ಲವೇ ಇಲ್ಲ. ಎರಡೂ ಇಲ್ಲ, ವ್ಯತ್ಯಾಸ ಇದೆ. ಅದರಿಂದ ಗುರು ಪರಂಪರಾಗತವಾದಂತಹ ಯಾವ ದಾರಿ ಇದೆಯೋ ಅದನ್ನ ಫಾಲೋ ಮಾಡಬೇಕು. ನಂಗೆ ಆನ್ಲೈನಲ್ಲಿ ಒಬ್ಬ ಹೇಳ್ಕೊಟ್ಟ, ಕಲಿಯೋದ್ರಲ್ಲಿ ತಪ್ಪಿಲ್ಲ. ಅದು ಸ್ತೋತ್ರವಾಗಿ ಖಂಡಿತ ಹೇಳ್ಕೊಳ್ಳಿ. ದೇವಿಯ ಮಹಾತ್ಮೆಯನ್ನು ಕೊಂಡಾಡಿ ಅದನ್ನು ಅನುಭವಿಸಿ ಆನಂದದಿಂದಿದೆ. ಆದ್ರೆ ಉಪಾಸನೆಯನ್ನು ಮಾಡಬೇಕಾ, ಸರಿಯಾದ ಗುರು ಪರಂಪರೆಯನ್ನ ಆಶ್ರಯಿಸಿ.
ಇರಬೇಕು ಅಂತ. ಇರಬೇಕು. ಇದರಲ್ಲಿ ಈಗ ನವಾರ್ಣ ಮಂತ್ರಗಳ ವಿಚಾರಕ್ಕೆ ಬಂದಾಗ ಸೊ ಇದೊಂದು ಉಪದೇಶ ಆಗಬೇಕು ಮತ್ತು ಹೀಗೆ 9 ಲಕ್ಷ ಜಪಗಳಾದಾಗ ಸಿದ್ಧಿ ಆಗುತ್ತೆ, ಈ ಥರದ್ದೆಲ್ಲ ಒಂದಷ್ಟು ಪರಿಕಲ್ಪನೆ ಇದೆ. ಇವತ್ತಿಗೆ ನವಾರ್ಣ ಮಂತ್ರದ ಬಗ್ಗೆ ಬಹಳ ಕಡಿಮೆ ಚರ್ಚೆ ಆಗಿದೆ ಅಂತ ನನಗನ್ಸುತ್ತೆ. ಮತ್ತು ಇದನ್ನ ಇತ್ತೀಚೆಗೆ ಕೆಲವರು ಎಲ್ಲರಿಗೂ ಉಪದೇಶ ಕೊಡುವಂಥ ವ್ಯವಸ್ಥೆ ಕೂಡ ನಡೀತಾ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಅದು ತುಂಬಾ ಶಕ್ತಿಯುತವಾದ ಮಂತ್ರ. 9 ಅಕ್ಷರಗಳು ಸೇರಿದ್ರೆ ನವಾರ್ಣ ಮಂತ್ರ 9 ಅಂತ ಹೇಳಿ ಬರುತ್ತೆ. 9 ಅಕ್ಷರಗಳದ ಮಂತ್ರ ಸಾಮಾನ್ಯ ಮಂತ್ರ ಅಲ್ಲ. ಕೇಂದ್ರದಲ್ಲಿ ಸೃಷ್ಟಿ ಸ್ಥಿತಿ ಲಯಗಳೆಲ್ಲವೂ ಸಹ ಇರುವಂತಹ ಮೊದಲ 3 ಅಕ್ಷರಗಳು. ಅದರಲ್ಲಿ ಸಿದ್ಧಕುಂಜಿಕಾ ಸ್ತೋತ್ರ ಈಗ ಮೊದಲು ಹೇಳಿದ್ನಲ್ಲ, ಅದರಲ್ಲಿ ಇದರ ಬಗ್ಗೆ ಹೇಳ್ತಾರೆ. ಐಂಕಾರಿ ಸೃಷ್ಟಿರೂಪಿಣ್ಯೈ ಹ್ರೀಂಕಾರಿ ಪ್ರತಿಪಾಲಿಕಾ ಕ್ಲೀಂಕಾರಿ ಕಾಮರೂಪಿಣ್ಯೈ ಬೀಜರೂಪೇ ನಮೋಸ್ತುತೆ ಚಾಮುಂಡಾ ಚಂಡಘಾತಿ ಚ ಐಕಾರಿ ವರದಾಯಿನಿ ವಿಚ್ಛೇದ ಅಭಯ ನಿತ್ಯಂ ನಮಸ್ತರೇ ಮಂತ್ರರೂಪಿಣಿ ಅಂಥ ಮಂತ್ರ. ಈ 9 ಅಕ್ಷರವೂ ಸಹ ಇದರಲ್ಲಿ ಬಂದು ಹೋಗುತ್ತೆ. ಸೃಷ್ಟಿರೂಪ ಐಂಕಾರ, ಹ್ರೀಂಕಾರ ಪಾಲನಾ ಶಕ್ತಿ, ಕ್ಲೀಂಕಾರ ಕಾಮರೂಪ, ಈ ರೀತಿ ಇರುವಂತಹ 3 ಬೀಜಾಕ್ಷರಗಳು ಅದರಲ್ಲಿದೆ. ಚಾಮುಂಡ ಅನ್ನೋ ಶಬ್ದ ಚಂಡನನ್ನು ನಾಶ ಮಾಡಿದವಳು, ಏಕಾರ ಬರುತ್ತೆ, ಮತ್ತು ವಿಚ್ಚೆ ಅಭಯವನ್ನು ಕೊಡುವಂತಹ ಶಬ್ದ. ಸೊ ಈ ರೀತಿ ಎಲ್ಲವನ್ನೂ ಸೇರಿ ಹೇಳೋದು. ಅಂದರೆ ನಮಗೆ ಈ ಉಪಾಸನೆಯಿಂದ ಏನು ಸಿಗ್ತಿದೆ ಅಂತಂದರೆ, ನಮ್ಮ ಇಷ್ಟಾರ್ಥಗಳು ಸಿಗ್ತಿದೆ, ಕಾಮನೆಗಳು ಈಡೇರ್ತಿದೆ, ಈಡೇರಿದು ನಿಲ್ತಿದೆ, ಪ್ರತಿಪಾಲಿಕ ಅಲ್ವಾ. ಆಮೇಲೆ ಜ್ಞಾನವೂ ಸಹ ಸಿಗ್ತಿದೆ. ನಮಗೆ ಪ್ರಧಾನವಾಗಿ ಬೇಕಾಗಿರೋದು ಜ್ಞಾನವೇ. ಜ್ಞಾನ ತಿಳುವಳಿಕೆ ಅದಿಲ್ಲದದ್ದು ಏನೂ ಇಲ್ಲ. ಅದರಿಂದ ಅದಕ್ಕೆ ಸಂಬಂಧಪಟ್ಟಂತಹ ಸರಸ್ವತಿ ಬೀಜವೇ ಮೊದಲನೇ ಬೀಜಾಕ್ಷರ. ಹ್ರೀಂಕಾರ ಇದೆ. ಹ್ರೀಂಕಾರವನ್ನು ಶಾಕ್ತ ಪ್ರಣವ ಅಂತ ಕರೀತಾರೆ. ಓಂಕಾರ ಪ್ರಣವ ಹೌದು, ಆದರೆ ಶಾಕ್ತರು ಶಕ್ತಿಯನ್ನು ಪೂಜೆ ಮಾಡೋರಿಗೆ ಅದು ಶಾಕ್ತ ಪ್ರಣವ ಹ್ರೀಂಕಾರ. ಸೊ ಅದು ತುಂಬ ಶಕ್ತಿಯುತವಾದಂತಹ ಬೀಜಾಕ್ಷರ. ಅದನ್ನು ಅಲ್ಲಿ ಕೊಟ್ಟಿದ್ದಾರೆ. ಅದನ್ನು ಪ್ರತಿಪಾಲಿಕೆ ಅಂತ ಕರೆದಿದ್ದಾರೆ. ಅಂದರೆ ಅರ್ಥ ಏನು ಅಂದರೆ ರಕ್ಷಣೆ ಮಾಡುವವಳು, ನಮ್ಮನ್ನು ಒಂದು ಸ್ಥಿತಿಯಲ್ಲಿಡುವಂಥವಳು ಅಂತ ಹೇಳಿ. ಸೊ ಹೀಗೆ ಈ 9 ಅಕ್ಷರಕ್ಕೂ ಸಹ ಅರ್ಥವನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಸಿದ್ಧಕುಂಜಿಕಾ ಸ್ತೋತ್ರದಲ್ಲಿ ನೋಡಬಹುದು. ಆ ಸಿದ್ಧಕುಂಜಿಕಾ ಸ್ತೋತ್ರ ಎಲ್ಲೆಡೆ ಸಿಗುತ್ತೆ. ಸೊ ಅದರ ಅರ್ಥವನ್ನು ತಿಳ್ಕೊಂಬಿಟ್ರೆ ನಮಗೆ ತುಂಬ ಸುಲಭ ಆಗುತ್ತೆ. ಆ ಸಿದ್ಧಕುಂಜಿಕಾ ಸ್ತೋತ್ರ ಪಾರಾಯಣವೇ ಸಾಕು, ಸಪ್ತಸಿದ್ಧಿ ಪಾರಾಯಣ ಆದಂಗೆ ಅಂತ. ತುಂಬ ಪುಟ್ಟದು, ಸರಳವಾಗಿದೆ. ಅದರಲ್ಲಿ ಈ ಮಂತ್ರಾರ್ಥವನ್ನು ಹೇಳಿದ್ದಾರೆ. ನಾವು ಹುಡುಕಿದ್ರೆ ಖಂಡಿತ ಎಲ್ಲವೂ ಸಿಗುತ್ತೆ ಅಂತ. ಸೊ ಈಗ ಈ ಮಂತ್ರದ ಉಪದೇಶ ಮತ್ತು ಇದಕ್ಕೆ ಇರುವಂತಹ ನಿಯಮಗಳೇನು ಅಂತ, ಇದು ಬಹಳ ವಿಶೇಷವಾಗಿದೆ. ಅದು ಅಷ್ಟು ಶಕ್ತಿಶಾಲಿ ಮಂತ್ರವೂ ಆಗಿರುವ ಕಾರಣಕ್ಕೆ ಒಂದಷ್ಟು ನಿಯಮಗಳನ್ನು ಪಾಲನೆ ಮಾಡಲೇಬೇಕಾಗಿದೆ. ಇವತ್ತು ಎಲ್ಲರಿಗೂ ಅದರ ಉಪದೇಶಗಳು ಸಿಗುತ್ತಾ ಇದೆ. ಸೊ ಯಾರಿಗೆಲ್ಲ ಅರ್ಹತೆ ಇದೆ ಇದನ್ನ? ಖಂಡಿತ ಸದಾಚಾರಿ ಆಗಿರ್ಬೇಕು. ಮೊದಲೇ ಸದಾಚಾರ ಅಂದ್ರೆ ಏನು? ಅಸತ್ಯವನ್ನು ನುಡಿಬಾರ್ದು, ಅಸ್ಥೇಯ ಅಂದರೆ ಗಳ್ಳತನ ಮಾಡಬಾರ್ದು, ದಯಾ ಕ್ಷಮ ಇರಬೇಕು. ಅದು ಮೊದಲನೇ ಕ್ವಾಲಿಫಿಕೇಶನ್. ಅದಾದ ಮೇಲೆ ಅವನು ಸರಿಯಾದ ಸಂಸ್ಕಾರ ಹೊಂದಿರಬೇಕು, ಮನೆ ಪರಿಸರ ಸರಿ ಇರಬೇಕು, ಅವನಿಗೆ ಅನುಕೂಲವಾದ ವಾತಾವರಣ ಬೇಕು. ಅವನು ಪುಸ್ತಕ ಹಿಡ್ಕೊಂಡು ಕೂತ್ಕೊಂಡ್ರೆ ಮನೇಲಿ ಏನೋ ಕಿರಿಚಾಡಿದ್ರೆ ಅವನಿಗೆ ಅನುಕೂಲವಾದ ಪರಿಸ್ಥಿತಿ ಬೇಕು ಅಂತ ಹೇಳ್ಬಿಟ್ಟು ಅವ್ನು ಮನೆ ಬಿಟ್ಟು ಹೋಗೋಕ್ಕಾಗಲ್ಲ, ಸಂಸಾರಿ ಅಲ್ವಾ. ಸೊ ಪ್ರತಿಕೂಲ ಇಲ್ಲದ್ರೆ ಅನುಕೂಲವಾದಂತಹ ಪರಿಸ್ಥಿತಿ ಇರಬೇಕು. ಅಂಥವನು ಸರಿಯಾದ ಗುರುವಿನಿಂದ ತಗೊಂಡ್ರೆ ಖಂಡಿತ ಉಪಾಸನೆಯನ್ನ ಮಾಡ್ಬೋದು. ಸೊ ಅಂದರೆ ಅದೇ ಈಗ ನಾವು ಮಾತಾಡ್ತಿದ್ದ ಈ ನವಾರ್ಣ ಮಂತ್ರದಲ್ಲಿ ಈ ಹೆಣ್ಮಕ್ಳಿಗೆ ಕೊಡುವಂಥ ಉಪದೇಶಗಳು, ಇದು ಬಹುಶಃ ನಾವು ಈ ಯಾರೆಲ್ಲ ಮಾಡಬಹುದು ಅನ್ನುವಂಥ ಪರಿಕಲ್ಪನೆಯ ಅಡಿಯಲ್ಲಿ ಒಂಚೂರು ವಿಶೇಷವಾಗಿ ಹೆಣ್ಮಕ್ಳ ವಿಚಾರಕ್ಕೆ ಬಂದಾಗ ಇದು ಸೂಕ್ತ ಇದೆಯಾ, ಕೊಡಬಹುದಾ ಅನ್ನುವಂಥದ್ದು ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಆಗುತ್ತೆ. ಎಲ್ಲರಿಗೂ ಕೊಡ್ತಾ ಇರುವ ಕಾರಣಕ್ಕೆ ನಾನು ಈ ಪ್ರಶ್ನೆಯನ್ನು ಕೇಳ್ತಿದ್ದೇನೆ. ಈ ದುರ್ಗಾ ಸಪ್ತಶತಿ ನವಾರಣ ಮಂತ್ರಗಳ ಏನು ಅನುಷ್ಠಾನಗಳನ್ನ ಮಾಡಬಹುದಾ ಹೆಣ್ಮಕ್ಳು ಅಂತ? ಇತಿಹಾಸದಲ್ಲಿ ಮಾಡಿದವರು ಇದ್ದಾರೆ, ಆದರೆ ಅವರನ್ನ ಹೇಳಿದ್ನಲ್ಲ ಇದಕ್ಕೆ ಮೊದಲು, ಅವರ ಪರಿಸ್ಥಿತಿಗಳು ಬೇರೆ ಇತ್ತು. ಆಸೆಯಿಂದ ಮಾಡೋ ವಿಚಾರ ಅಲ್ಲ. ಆಮೇಲೆ ನಾವೇ ಭಕ್ತರು ಅಂತ ಹೇಳಿ ನಾವೇ ಊಹಿಸ್ಕೊಂಡು ಮಾಡುವುದಲ್ಲ. ನಾನು ಪೂಜೆ ಮಾಡ್ತಾ ಇದ್ದೀನಿ ಅದರಿಂದ ನಾನು ಭಕ್ತಳು ಅನ್ನೋದಲ್ಲ. ನಾ ಇದಕ್ಕೆ ಮುಂಚೆ ಹೇಳಿದೆ, ನಾರದರು ಭಕ್ತಿಯನ್ನ ಹೇಗೆ ಡಿಫೈನ್ ಮಾಡಿದ್ರೆ ಪರಮ ಪ್ರೇಮ ರೂಪ ಅಂತ ಡಿಫೈನ್ ಮಾಡಿದ್ದಾರೆ. ಆ ನಿಜವಾದ ಪ್ರೇಮ ಪ್ರೀತಿ ನಮ್ಮಲ್ಲಿ ಆ ದೇವರ ಬಗ್ಗೆ ಇದೆಯಾ ಅನ್ನೋದು ನಾವು ಸರಿ ನೋಡ್ಕೋಬೇಕು. ಇದ್ರೆ ನಿಜವಾದ ಭಕ್ತರು, ಇಲ್ಲ ಅಂದ್ರಲ್ಲ ಅಲ್ವಾ. ಪ್ರಹ್ಲಾದನಿಗಿದ್ದ ಭಕ್ತಿ ನಮಗಿದೆಯಾ? ಅವನು ಭಕ್ತ,
ನಾವು ಯಾವುದೋ ಒಂದು ಆಸೆಗೆ ಅಪ್ಲಿಕೇಶನ್ ಹಾಕ್ತಿರೋರು, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಆದ್ದರಿಂದ ನಾವು ನಿಜವಾದ ಭಕ್ತರಾಗಿದ್ದರೆ ಮಾತ್ರ ಅದು ಹೆಣ್ಣು ಗಂಡು ಅನ್ನುವಂತಹ ವ್ಯತ್ಯಾಸ ಇರೋದಿಲ್ಲ. ಆದರೆ ನಾವು ಅಲ್ಲಿವರೆಗೂ ತಲುಪಿದೀವಾ ಅದನ್ನು ನಾವು ಕನ್ನಡಿಯಲ್ಲಿ ನಾವು ನೋಡ್ಕೋಬೇಕು. ಅಂದರೆ ಈ ಸಪ್ತಶತಿ ಪಾರಾಯಣ ಇರಬಹುದು, ಈ ತರಹದ ವಿಶೇಷವಾಗಿರ್ತಕ್ಕಂಥ ಮಂತ್ರಗಳು, ಸಾಧನೆಗಳು ಲೌಕಿಕ ಬದುಕಿಗೆ ಅಲ್ವಾ ಹಾಗಾದರೆ? ಅಂದರೆ ಬಹಳ ಜನಕ್ಕೀಗ ಲೌಕಿಕ ಬದುಕಿನ ಬಗ್ಗೆ ಆಸೆ ಇರುತ್ತೆ. ಸೊ ಆ ಲೌಕಿಕ ಆಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಹಾಗಾದರೆ ಈ ಪಾರಾಯಣಗಳನ್ನು ಏನು ಅನುಷ್ಠಾನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಇಲ್ಲ, ಕೆಲವರಿಗೆ ಬೇಕಾಗುತ್ತೆ. ಒಂದು ಸಮಸ್ಯೆ ಬಂತು, ಅದರಿಂದ ಪಾರ ಆಗಲಿಕ್ಕೆ ದೇವಿಯಲ್ಲಿ ಮೊರೆ ಹೋಗ್ತಾರೆ, ಒಂದಷ್ಟು ಕ್ಷೇತ್ರಗಳಿಗೆ ಹೋಗ್ತಾರೆ, ಸಪ್ತಶತಿ ಪಾರಾಯಣ ಮಾಡಿಸ್ತಾರೆ, ಚಂಡಿಕಾ ಯಾಗ ಮಾಡಿಸ್ತಾರೆ. ಆಗತ್ತೆ, ದೇವಿ ಅನುಗ್ರಹದಿಂದ ಖಂಡಿತ ಅದೆಲ್ಲವೂ ಸಹ ನೆರವೇರುತ್ತೆ. ಅವಶ್ಯಕತೆ ಇದೆ, ಆದರೆ ಅದಕ್ಕಿಂತಲೂ ಅವಶ್ಯಕತೆ ಇರೋದು ಮುಕ್ತಿ ಪಡೆಯೋದು ಅಲ್ವಾ? ಸೊ ಅದ್ರ ಬಗ್ಗೆ ಗಮನ ಬೇಕು ಅಂತ ಹೇಳ್ಬಿಟ್ಟು ಇದು ಬೇಡ ಅಂತಲ್ಲ. ಖಂಡಿತ ನಾವೀಗ ಸ್ವಲ್ಪ ಅನುಕೂಲಸ್ಥರಾಗಿದ್ರೆ ಎಲ್ಲದನ್ನು ಬಿಟ್ಟು ಮುಂದೆ ಹೋಗ್ಲಿಕ್ಕೆ ದಾರಿ ಆಗುತ್ತೆ. ಈ ರೀತಿಯ ಪ್ರಪಂಚದಲ್ಲಿ ಇದ್ದೀವಿ ಅಂತ. ಈಗ ಇದೇ ವಿಚಾರದಲ್ಲಿ ಹೇಳೋದಾದ್ರೆ, ಈಗ ಮನೆ ಕಟ್ಟುವ ಆಸೆ ಇರುವವರಿಗೆ ಮಣಿದ್ವೀಪ ಪಾರಾಯಣ ಮಾಡಿದ್ರೆ ಮನೆ ಕಟ್ಟುವ ಆಸೆ ಈಡೇರುತ್ತೆ ಅಂತ. ನೀವು ಮಣಿದ್ವೀಪ ಪಾರಾಯಣದ ಬಗ್ಗೆ ಪುಸ್ತಕ ಬರೆದಿರೋ ಕಾರಣಕ್ಕೆ ನಾನು ಅದನ್ನ ಕೇಳ್ತೇನೆ. ಈ ತರದ ಲೌಕಿಕ ಆಸೆಗಳು ಎಷ್ಟಿದೆ, ಮತ್ತೆ ಮಣಿದ್ವೀಪ ಪಾರಾಯಣದ ಪರಿಕಲ್ಪನೆ ಹೇಗೆ ಅಂತ? ಮಣಿದ್ವೀಪ ಅಂದ್ರೆ ಏನು ಮೊದಲು ತಿಳ್ಕೋಬೇಕು. ಅದು ಸರ್ವಲೋಕ ಅಂತ ಒಂದು ಲೋಕ, ಎಲ್ಲ ಲೋಕಗಳ ಮೇಲೆ ಊರ್ಧ್ವ ಭಾಗದಲ್ಲಿರುವಂತಹ ಲೋಕ. ಆ ಲೋಕದ ನಾವು ಹೇಗೆ ನಮ್ಮ ಸಮುದ್ರ ನೋಡ್ತೀವಿ, ಲವಣ ಸಮುದ್ರ, ಉಪನಿಂದ ಸಮುದ್ರ, ಕೆಲವು ವಿಷ್ಣುವಿನನ್ನು ನೋಡ್ಬೇಕಾದ್ರೆ ಕ್ಷೀರಸಾಗರ ಅಂತ ಮಾತಾಡ್ತೀವಿ. ಕ್ಷೀರಸಾಗರದಲ್ಲಿದ್ದಾನೆ, ಕ್ಷೀರೋಧನ್ವತ್ ಪ್ರದೇಶ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ಹಾಗೆ ಈ ಸರ್ವಲೋಕದಲ್ಲಿ ಅಮೃತ ಸಾಗರವನ್ನ ಕಾಣ್ತೀವಿ ನಾವು. ಆ ಅಮೃತ ಸಾಗರದ ಮಧ್ಯದಲ್ಲಿ ಒಂದು ದ್ವೀಪ ಇದೆ, ಅದು ಮಣಿದ್ವೀಪ. ನಾವು ಬೆಳಗಾಗೆ ಸಂಕಲ್ಪಣ ಜಂಬೂ ದ್ವೀಪ ಭಾರತ ವರ್ಷ ಹೇಳ್ತೀವಲ್ಲ, ಹಾಗೆ ಅಲ್ಲಿ ಮಣಿದ್ವೀಪ ಅಂತ ಇದೆ. ಆ ಮಣಿದ್ವೀಪ ದೇವಿಯ ವಾಸಸ್ಥಾನ. ಯಾವ ದೇವಿ? ಲಲಿತಾ ತ್ರಿಪುರ ಸುಂದರಿ ವಾಸಸ್ಥಾನ. ಆ ಮಣಿದ್ವೀಪ ಸುಮಾರು ಆವರಣಗಳಿಂದ ಕೂಡಿದೆ. ಒಂದು ಬೆಳ್ಳಿ, ಬಂಗಾರ, ವಜ್ರ, ನವರತ್ನಗಳದು, ಪಂಚಲೋಹದ್ದು, ಒಂದೊಂದು ಪ್ರಾಕಾರಗಳಿದೆ. ಆಯಾ ಪ್ರಾಕಾರಗಳಲ್ಲಿ ವಾಸ ಮಾಡೋರು ಒಂದಷ್ಟು ರೀತಿಯ ಪರಿವಾರ, ದೇವಿಯ ಪರಿಚಾರಕರು, ಇವರೆಲ್ಲರೂ ಸಹ ಇದ್ದಾರೆ. ಒಂದೊಂದೇ ದಾಟ್ಕೊಂಡು ಹೋದ್ರೆ ಮಧ್ಯದಲ್ಲಿ ದೊಡ್ಡ ಮಲ್ಲಿಕಾವನ, ಅದರ ಪದ್ಮವನ, ಇದೆಲ್ಲದರ ಮಧ್ಯೆ ಕದಂಬವನ ಪಕ್ಕದಲ್ಲಿ, ಮಧ್ಯೆ ಚಿಂತಾಮಣಿ ಅನ್ನುವಂತಹ ಮಣಿಗಳಿಂದ ಮಾಡಿದಂತಹ ಗೃಹ. ಚಿಂತಿತಗಳನ್ನು ಕೊಡುವಂತಹದ್ದು ಚಿಂತಾಮಣಿ. ಆ ಚಿಂತಾಮಣಿಗಳಿಂದಲೇ ಗೃಹ ಇದೆ. ಆ ಗೃಹದಲ್ಲಿ 4 ಮಂಟಪಗಳಿದೆ. ಅದರಲ್ಲಿ ದೇವಿ ವಾಸ ಇರ್ತಾಳೆ. ದೇವಿಯಲ್ಲಿ ಸಾಕ್ಷಾತ್ತಾಗಿ ನೆಲೆಸಿರ್ತಾಳೆ. ಆ ದೇವಿಯನ್ನು ಉಪಾಸನೆ ಮಾಡೋದು ಅದು ಶ್ರೀ ವಿದ್ಯಾಕ್ರಮದಲ್ಲಿ, ಲಲಿತಾ ಸಹಸ್ರನಾಮದಲ್ಲಿ ಎಲ್ಲ ಹೇಳಿದ್ದಾರೆ. ಸೊ ಈ ದೇವಿಯ ವಾಸಸ್ಥಾನದ ಬಗ್ಗೆ ನಾವು ಕೀರ್ತನೆ ಅಥವಾ ಅದರ ಬಗ್ಗೆ ನಾವು ತಿಳ್ಕೊಳ್ಳೋದು, ಮಾಡೋದು, ಅದರ ಪಾರಾಯಣ ಮಾಡೋದ್ರಿಂದ ನಮ್ಮ ವಾಸಸ್ಥಾನವೂ ಸಹ ಸರಿ ಹೋಗುತ್ತೆ ಅನ್ನುವಂಥದ್ದು ವಿಚಾರ. ಇದನ್ನ ವೇದವ್ಯಾಸರೇ ದೇವಿ ಭಾಗವತದಲ್ಲಿ ಹೇಳಿದ್ದಾರೆ, ದೇವಿ ಭಾಗವತದಲ್ಲಿ ಹೇಳಿದ್ದಾರೆ. ಅದರಂತೆ ನಾವು ಫಾಲೋ ಮಾಡೋದು, ಅಷ್ಟು ಬಿಟ್ರೆ ಮತ್ತೇನೂ ಇಲ್ಲ. ಅದೇ ಈ ಲೌಕಿಕ ಆಸೆಗಳಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಇದನ್ನ ನಾವು ಖಂಡಿತ ಮಾಡಬಹುದು. ಈಗ ನಾವು ದುರ್ಗಾ ಸಪ್ತಶತಿ ಪಾರಾಯಣವನ್ನ ಲೌಕಿಕ ಜೀವನದ ಆಸೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಕೂಡ ಮಾಡ್ತೇವೆ ಅಂತ. ಇದರಲ್ಲಿ ಒಂದು ಫಲಶ್ರುತಿ ಅನ್ನುವ ಭಾಗ ಇದೆ. ಇದು ಏನೇನು ಫಲಗಳು ಸಿಗತ್ತೆ ಅನ್ನೋದು ಕೂಡ ಇದೆ. ಸೊ ಹಾಗಾಗಿ ಸಹಜ ಮನುಷ್ಯನ ಬದುಕಿಗೆ ಈ ಸಪ್ತಶತಿ ಪಾರಾಯಣದ ಯಾವೆಲ್ಲ ಫಲಗಳು ಸಿಗತ್ತೆ ಅಂತ? ದೇವಿ ತಾನಾಗಿ ತಾನೇ ನೋಡ್ದಿರೋ ಫಲಶ್ರುತಿ ಇದು, ಯಾರೋ ಬೇರೆ ಬರ್ದದ್ದಲ್ಲ. 12ನೇ ಅಧ್ಯಾಯದಲ್ಲಿ ದೇವಿ ತಾನೇ ಹೇಳಿದ್ದಾಳೆ, ಏನೆಲ್ಲ ಮಾಡ್ಕೊಡ್ತೀನಿ ನಾನು ಅನ್ನೋ ರೀತಿಯಲ್ಲಿ. ವಿದ್ಯೆಯನ್ನು ಕೊಡ್ತೇನೆ, ಅದರಿಂದ ಅಪಸ್ಮಾರಾದಿ ದೋಷಗಳಿದ್ರೆ ಅದನ್ನು ಸರಿ ಮಾಡ್ತೇನೆ. ಆರೋಗ್ಯ ಖಂಡಿತ. ಆಮೇಲೆ ಯಾವ ಕಾಲದಲ್ಲಿ, ಶರತ್ ಕಾಲದಲ್ಲಿ ಮಾಡಿದರೆ ಎಲ್ಲವುದನ್ನು ಸಹ ನಾನು ಅನುಗ್ರಹ ಮಾಡ್ತೇನೆ. ಶರತ್ ಕಾಲ ಅಂತಂದ್ರೆ ನವರಾತ್ರಿ ಸಮಯ, ಶರದ್ ಋತು ಬರೋದು ಶರತ್ ಕಾಲ, ಆಶ್ವೀಜ ಕಾರ್ತಿಕ ಮಾಸಗಳಲ್ಲಿ. ಸೊ ಆಗ ಉಪಾಸನೆ ಮಾಡೋದ್ರಿಂದ ನಾನು ಏನೆಲ್ಲ ನಿಮಗೆ ಅನುಗ್ರಹ ಮಾಡ್ತೇನೆ, ಸರ್ವವನ್ನು ಕೊಡ್ತೀನಿ ಅಂತ ಹೇಳ್ತಾಳೆ. 1, 2, 3 ಅಂತ ಲೆಕ್ಕ ಹಾಕಿಟ್ಟಿದ್ದಿಲ್ಲ, ಎಲ್ಲದನ್ನು ಸಹ ನಾನು ಅನುಗ್ರಹ ಮಾಡ್ತೀನಿ. ಅದರಲ್ಲಿ ವಿಶೇಷವಾಗಿ ವಿದ್ಯೆ ಬಗ್ಗೆ ಮತ್ತೆ ಆರೋಗ್ಯದ ಬಗ್ಗೆ
ಒಂದಷ್ಟು ಹೇಳಿದ್ದಾರೆ. ಅದಲ್ದಿರ ದುಸ್ವಪ್ನವಾದ್ರೆ ಅದನ್ನ ಸುಸ್ವಪ್ನವಾಗಿ ಸರಿ ಮಾಡ್ತೀನಿ ನಾನು ಅನ್ನೋ ಮಾತನ್ನು ಸಹ ದೇವಿಯೇ ಹೇಳಿದ್ದಾಳೆ. ಕೆಟ್ಟ ಕನಸು ಬಿಟ್ರೆ ನಾನು ಅದನ್ನ ಒಳ್ಳೆ ಕನಸು ಮಾಡ್ತೀನಿ, ಅದನ್ನ ಸರಿ ಮಾಡ್ತೀನಿ. ಅಂದ್ರೆ ಅರ್ಥ ಏನು, ಆ ಕೆಟ್ಟ ಕನಸನ್ನು ಸಹ ನಿಜ ಆಗ್ಲಿಕ್ಕೆ ಬಿಡೋದಿಲ್ಲ ಅಂತ. ಸೊ ಹಾಗೆ ಎಲ್ಲವೂ ಸಹ ಮಾಡ್ಕೊಡ್ತೀನಿ ಅನ್ನುವಂಥ ಫಲಶ್ರುತಿಯನ್ನ ದೇವಿ ಹೇಳಿ, ಕಡೆಯಲ್ಲಿ ಸುರತ ಸಮಾಧಿ ಇಬ್ಬರಿಗೂ ಸಹ ಸುರಥನಿಗೆ ತನ್ನ ರಾಜ್ಯವನ್ನ ವಾಪಸ್ ಕೊಡಿಸಿ ಅವನು ಮುಂದೆ ಒಬ್ಬ ಮನ್ವಂತರಾಧಿಪತಿ ಮನು ಆಗುವಂತೆ ಆಶೀರ್ವಾದ ಅನುಗ್ರಹ ಮಾಡಿ, ಈ ಸಮಾಧಿ ಅನ್ನುವಂತಹ ಒಬ್ಬ ವ್ಯಾಪಾರಿ ವೈಶ್ಯ ಅವನು ಜ್ಞಾನವನ್ನು ಕೇಳ್ತಿದ್ದ, ಅವನಿಗೆ ಮುಕ್ತಿಯನ್ನು ಕೊಡಿಸ್ತಾಳೆ. ಈ ಅಂದ್ರೆ ಮನುಷ್ಯನ ಹುಟ್ಟಿನಿಂದ ಅವನ ಎಲ್ಲ ಬಯಕೆಗಳಿಗೂ ಮತ್ತು ಅದರಿಂದ ಆಚೆಗೆ ಇರ್ತಕ್ಕಂತಹ ಮುಕ್ತಿಯ ಹಂತಕ್ಕೂ ಕೂಡ ಎಲ್ಲಕ್ಕೂ ದುರ್ಗಾ ಸಪ್ತಶತಿ ಖಂಡಿತ. ಅದರಲ್ಲಿ ನಮ್ಗೆ ಅರ್ಥನೇ ಆಗುತ್ತೆ. ಸುರಥ ಅನ್ನುವಂತ ಮಹಾರಾಜ ಅವನಿಗೆ ಕಾಮನೆಗಳು ಸಿದ್ಧಿಸ್ಕೊಂಡ, ಒಂದು ಪದವಿಯನ್ನು ಪಡೆದ. ಹಾಗೆ ಈ ಸಮಾಧಿ ಅನ್ನುವಂತಹ ವೈಶ್ಯ ವ್ಯಾಪಾರಿ ಏನ್ ಮಾಡ್ದ, ಅವನು ಜ್ಞಾನ ಬೇಕು ಅಂತ ಹೇಳ್ದ, ಮುಕ್ತಿಯನ್ನು ಪಡೆದ. ಅಂದ್ರೆ ಮುಕ್ತಿ ಎರಡೂ ಸಿಗುತ್ತೆ, ಮುಕ್ತಿ ಪ್ರದಾಯಿನಿ, ಎರಡೂ ಸಹ ಕೊಡ್ತಾಳೆ, ಎರಡೂ ಸಹ ಅವಳು ಎರಡು ಕೈಯಲ್ಲೂ ಕೊಡ್ತಾಳೆ. ಸೊ ಇಷ್ಟೊತ್ತು ಬಹಳಷ್ಟು ವಿಷಯಗಳ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಟ್ರಿ. ಒಂದು ಒಳ್ಳೆ ಚರ್ಚೆ ಆಯಿತು. ಬಹುಶಃ ದುರ್ಗಾ ಸಪ್ತಶತಿಯ ಬಗ್ಗೆ ಬಹಳ ಕಡಿಮೆ ಚರ್ಚೆಗಳು ನಡೆದಿದೆ ಅಂತ ನಾನು ಅಂದ್ಕೊಳ್ತೇನೆ. ಸೊ ಹಾಗಾಗಿ ಅದರ ಬಗ್ಗೆ, ತಂತ್ರಗಳ ಬಗ್ಗೆ ಇದ್ದ ತಪ್ಪು ಪರಿಕಲ್ಪನೆಗಳು, ಅದು ನಿಜವಾಗ್ಲೂ ಯಾವ ಹಾದಿಲಿ ಹೋಗಬೇಕು ಅನ್ನೋದ್ರ ಬಗ್ಗೆ ತುಂಬ ಸಾಕಷ್ಟು ಮಾರ್ಗದರ್ಶನಗಳನ್ನು ಕೊಟ್ಟರೆ ಬಹುಶಃ ಖಂಡಿತವಾಗ್ಲೂ ಇದು ನಮ್ಮ ವೀಕ್ಷಕರ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಆಗಿ ಖಂಡಿತ ಇರುತ್ತೆ ಅಂತ ಅಂದ್ಕೊಳ್ತೇನೆ. ಹಾಗಾಗಿ ನೀವು ನಮಗೆ ಸಮಯ ಕೊಟ್ಟದಕ್ಕೆ ನಾವು ನಿಜವಾಗ್ಲೂ ಕೃತಜ್ಞರು. ತುಂಬ ಧನ್ಯವಾದಗಳು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮಗೆ ಸಮಯ ಕೊಟ್ಟಿದ್ದಕ್ಕೆ. ನಿಮಗೋಸ್ಕರ ನವರಸ ಕಿಚನ್ ಅಂತ ಇವರು ಏನು ಆರ್ಗ್ಯಾನಿಕ್ ಆಗಿರುವಂತಹ ಆಹಾರ ಉತ್ಪನ್ನಗಳನ್ನು ತಯಾರು ಮಾಡ್ತಾರೆ. ಅಜ್ಜಿ ಕಾಲದ ರೆಸಿಪಿಗಳನ್ನು ಅವರು ಈಗಿನವ್ರಿಗೆ ತಲುಪಿಸುವ ಪ್ರಯತ್ನ ಮಾಡ್ತಾರೆ, ಆರೋಗ್ಯವಂತ ಜೀವನ ಶೈಲಿ ತಲುಪಬೇಕು ಅನ್ನೋ ಕಾರಣಕ್ಕೆ. ಹಾಗಾಗಿ ಅವರ ಅಜ್ಜಿಯ ರೆಸಿಪಿ ಉದ್ದಿನ ಗಂಜಿ, ರಾಗಿ ಗಂಜಿಗೆ ಚೋಕೋ ಚಿಪ್ಸ್ ಮಿಕ್ಸ್ ಮಾಡಿ ಕೊಡುವಂಥದ್ದು ಇವತ್ತಿನವ್ರಿಗೆ ಇಷ್ಟ ಆಗುವ ಹಾಗೆ, ಸಾಂಬಾರ್ ಪುಡಿ, ಇಂಥ ಪ್ರಾಡಕ್ಟ್ಗಳನ್ನು ಮಾಡ್ತಾರೆ. ಅವ್ರು ನಿಮಗೋಸ್ಕರ ರೀತಿಯಿಂದ ಹ್ಯಾಂಪರ್ನ ಕಳಿಸಿದ್ದಾರೆ. ಧನ್ಯವಾದಗಳು. ನವರಸ ಕಿಚನ್ ಇವ್ರಿಗೂ ಸಹ ಒಳ್ಳೇದಾಗಲಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಮ್ಮ ವೀಕ್ಷಕರಿಗೆ ಯಾವುದಾದ್ರೂ ಪ್ರಶ್ನೆ ಬಂದರೆ ಖಂಡಿತವಾಗ್ಲೂ ಅದಕ್ಕೆ ಉತ್ತರವಾಗಿ ನಿಮ್ಮನ್ನು ನಾವು ನಿರೀಕ್ಷೆ ಮಾಡ್ತೇವೆ. ಯಾವುದೇ ರೀತಿಯದ್ದಾದ್ರೂ ಸಹ ಉತ್ತರ ಇದೆ. ಧನ್ಯವಾದ. ನಮಸ್ಕಾರ. ನೋಡಿದ್ರಲ್ಲ, ನಮ್ಮ ವೀಕ್ಷಕರ ಸಾಕಷ್ಟು ಪ್ರಶ್ನೆಗಳಿಗೆ ಇವತ್ತಿನ ಸಂಚಿಕೆಯಲ್ಲಿ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿದ್ವಿ. ಮಣಿದ್ವೀಪದ ಬಗೆಗಿನ ಪ್ರಶ್ನೆಗಳಿರ್ಬೋದು, ತಂತ್ರಗಳ ಬಗ್ಗೆ ಸಾಕಷ್ಟು ಚರ್ಚೆಗಳು, ಗೊಂದಲಗಳಿತ್ತು. ಅವುಗಳಿಗೆಲ್ಲದಕ್ಕೂ ಉತ್ತರ ಕೊಡುವಂಥ ಪ್ರಯತ್ನ ಆಯಿತು. ಲಲಿತಾ ಸಹಸ್ರನಾಮದ ಬಗ್ಗೆ, ದುರ್ಗಾ ಸಪ್ತಶತಿಯ ಬಗ್ಗೆ, ಬಹಳ ವಿಶೇಷವಾಗಿರುವಂಥ ವಿಷಯಗಳ ಬಗ್ಗೆ ಇವತ್ತೊಂದಷ್ಟು ಒಳ್ಳೆಯ ಆರೋಗ್ಯಕರ ಚರ್ಚೆ ಕೂಡ ಆಗಿದೆ. ಸೊ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿಯ ಜೊತೆ ನಾನು ನಿಮಗೆ ಸಿಗ್ತೇನೆ. ಅಲ್ಲಿ ತನಕ ನಮಸ್ಕಾರ.